ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಲ್ಲು ನೋವು ಕಡಿಮೆ ಮಾಡುವ ಮನೆಮದ್ದು. ಹಲ್ಲು ನೋವು ಬಂದರೆ ತಲೆ, ಮುಖ ನೋವಿನಿಂದ ಕೂಡಿರುತ್ತದೆ. ಮನೆಯಲ್ಲಿರುವ ಅಡುಗೆ ವಸ್ತುಗಳಿಂದಲೇ ನಾವು ಹಲ್ಲು ನೋವನ್ನು ಕಡಿಮೆ ಮಾಡಿಕೊಳ್ಬೋದು. ಅದು ಯಾವುದು ಅನ್ನೋದನ್ನು ನೋಡೋಣ. ಲವಂಗದ ಎಣ್ಣೆ. ಲವಂಗ ಬಳಸ್ಕೊಂಡು ಹಲ್ಲಿನಲ್ಲಿ ನೋವು ಕಡಿಮೆ ಮಾಡಬಹುದು. ಲವಂಗವು ನೈಸರ್ಗಿಕವಾಗಿ ನಂಜು ನಿರೋಧಕವಾಗಿ ಕೆಲಸ ಮಾಡುತ್ತೆ. ಸ್ವಲ್ಪ ಹತ್ತಿಗೆ ಲವಂಗ ಎಣ್ಣೆ ಹಾಕಿ ಹಲ್ಲಿನಲ್ಲಿ 30 ನಿಮಿಷಗಳ ಕಾಲ ಇಟ್ಟರೆ ನೋವು ಕಡಿಮೆ ಆಗುತ್ತೆ. ಉಪ್ಪು. 1 ಕಪ್ ಬಿಸಿ ನೀರಿಗೆ 1 ಚಮಚ ಉಪ್ಪು ಹಾಕಿ ಇದನ್ನು ಬಾಯಿಗೆ ಹಾಕಿ ಮುಕ್ಕಳಿಸಿದರೆ ಹಲ್ಲಿನಲ್ಲಿರುವ ಕಲ್ಮಶ ಹೋಗಿ ನೋವು ಕಡಿಮೆ ಆಗುತ್ತೆ. ನಂತರ ಬೆಳ್ಳುಳ್ಳಿಯನ್ನು ಜಜ್ಜಿ ಹಲ್ಲಿಗೆ ಇಟ್ಕೊಂಡ್ರೆ ಅಲಿಸಿನ್ ಎನ್ನುವ ದ್ರವವನ್ನು ಬಿಡುಗಡೆ ಮಾಡುತ್ತೆ. ಇದು ನೈಸರ್ಗಿಕ ರೋಗಗಳ ವಿರುದ್ಧ ಹೋರಾಡುತ್ತೆ. ಇದು ನೋವು ನಿವಾರಣೆಗೆ ಉತ್ತಮ ಔಷಧವಾಗಿದೆ. ಶುಂಠಿ ಮತ್ತು ಮೆಣಸನ್ನು ಪೇಸ್ಟ್ ಮಾಡಿ ಹತ್ತಿಯಲ್ಲಿ ಹಲ್ಲಿಗೆ ಇಟ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ. ಪುದೀನ ಎಣ್ಣೆಯನ್ನು ಹತ್ತಿಯೊಂದಿಗೆ ಹಲ್ಲಿಗೆ ಇಟ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ. ಚೂಯಿಂಗ್ ಗಮ್. ಇದು ತಾತ್ಕಾಲಿಕವಾಗಿರುವಂಥದ್ದು. 1 ದಿವಸದ ಮಟ್ಟಿಗೆ ಹಾಸ್ಪಿಟ್ಲಿಗೆ ಹೋಗೋವರೆಗೂ ಮಾತ್ರ ಇದನ್ನು ಮಾಡಬೇಕು. ಚೂಯಿಂಗ್ ಗಮ್ ನೋವು ಇರುವಂಥ ಜಾಗಕ್ಕೆ ಇಡಬೇಕು, ಆದರೆ ಇದನ್ನು ಜಗಿಬಾರದು. ಈರುಳ್ಳಿ ಕತ್ತರಿಸಿ ಹಲ್ಲು ನೋವಿದ್ದಲ್ಲಿ ಇಟ್ಟರೆ ನೋವು ಕಡಿಮೆ ಆಗುವುದು. ಹಲ್ಲು ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಐಸ್ ಪ್ಯಾಕನ್ನು ಮೇಲ್ಗಡೆ ಇಡಬಹುದು. ಹಲ್ಲು ನೋವಿರುವ ಜಾಗಕ್ಕೆ ಅಲೋವೆರಾ ಜೆಲ್ನಿಂದ ಮಸಾಜ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಹಲವು ದಿನಗಳ ಕಾಲ ಹಲ್ಲು ನೋವು ವಾಸಿಯಾಗದಿದ್ದರೆ ದಂತ ವೈದ್ಯರನ್ನು ಸಂಪರ್ಕಿಸಬೇಕು. ಈ ವಿಡಿಯೋ ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.